ಮಾಂಡವ್ಯ ಮುನಿಗಳು ಯಮನಿಗೆ ಶಾಪ ಕೊಟ್ಟರು. ಇದು ನಮ್ಮ ಹಿಂದೂ ಪುರಾಣದಲ್ಲಿ ನಡೆದಂಥ ಒಂದು ಘಟನೆ. ಯಮನಿಗೆ ಶಾಪ ಕೊಡೋದು ಅದು ಯಾಕೆ, ಯಾವ ರೀತಿ ಶಾಪ ಕೊಟ್ಟರು, ಏನಂತ ಕೊಟ್ಟರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮಹಾನ್ ತಪಸ್ವಿಯಾದ ಮಾಂಡವ್ಯ ಮುನಿಗಳು ತುಂಬ ತಪಸ್ಸನ್ನು ಮಾಡ್ತಿದ್ರು. ಇವರ ಆಶ್ರಮವನ್ನು ನಿರ್ಜನ ಅರಣ್ಯದಲ್ಲಿ, ಅಂದರೆ ಯಾರು ಆ ಅರಣ್ಯದಲ್ಲಿ, ಯಾವ ಅರಣ್ಯದಲ್ಲಿ ಎಲ್ಲೂ ಯಾರೂ ಓಡಾಡ್ತಿರ್ಲಿಲ್ವೋ ಅಲ್ಲಿ ಒಂದು ಆಶ್ರಮವನ್ನು ನಿರ್ಮಿಸ್ಕೊಂಡಿದ್ರು. ಅಲ್ಲಿ ತುಂಬ ಗಿಡ ಮರಗಳಿಂದ ಇದ್ದು ಅದು ಪ್ರಶಾಂತವಾಗಿತ್ತು. ಆ ಮಾಂಡವ್ಯ ಮುನಿಗಳ ಆಶ್ರಮದ ಎದುರು ಒಂದು ಬೃಹತ್ ವೃಕ್ಷದ ಇತ್ತು. ಅದರ ಕೆಳಗಡೆ ಅವರು ತಪಸ್ಸನ್ನು ಮಾಡ್ತಾಯಿದ್ರು. ಒಂದು ಸಾರಿ ಅವರು ಎರಡೂ ಕೈಗಳನ್ನ ಮೇಲೆ ಕೆತ್ತಿ ನಿಂತ್ಕೊಂಡು ತುಂಬ ಕಾಲ ತಪಸ್ಸನ್ನು ಮಾಡ್ತಿದ್ರು. ತಪಸ್ಸು ಅಂದಾಗಲೇ ನಿಮಗೆ ಗೊತ್ತಾಗುತ್ತೆ, ಅವರು ಋಷಿಗಳು, ಆಗಿನ ಕಾಲದಲ್ಲಿ ಋಷಿಗಳೇ ಆಗಲಿ ರಾಕ್ಷಸರೇ ಆಗಲಿ ತುಂಬ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಿದ್ರು. ಅಷ್ಟು ಬೇಗ ದೇವರು ವರ ಕೊಡ್ತಿರ್ಲಿಲ್ಲ. ತುಂಬ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅವ್ರಿಗೆ ತುಂಬ ಕಷ್ಟ ಕೊಟ್ಟು ಆ ನಂತರ ಅವರು ವರಗಳನ್ನ ಕೊಡ್ತಿದ್ರು. ಆ ರೀತಿ ಇವರು ಒಂದ್ಸರಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಒಂದು ದಿನ ಕಳ್ಳರ ಗುಂಪು ಇವರು ಇದ್ದರಲ್ಲ ಆ ಕಾಡಿಗೆ ಬರುತ್ತೆ. ಆ ಕಾಡಲ್ಲಿ ಅಷ್ಟು ಜನರ ವಾಸ ಇರಲ್ಲ. ಆ ಕಾಡಿಗೆ ನುಗ್ಗಿಬಿಡ್ತಾರೆ. ಯಾಕೆ ನುಗ್ತಾರೆ ಅಂದರೆ ಅವರು ಕದ್ದಿರ್ತಾರೆ. ಕದ್ದಿದಾಗ ಅವ್ರನ್ನ ರಾಜಭಟರು ಬೆನ್ನಟ್ಕೊಂಡು ಬಂದಿರ್ತಾರೆ. ಅವ್ರನ್ನ ಹಿಡಿಯೋಕ್ಕೆ ಅಂತ ಓಡಿ ಬರ್ತಿದ್ದಾಗ ಅವರು ಏನು ಕಳ್ತನ ಮಾಡಿದ ವಸ್ತುಗಳಿದ್ವು ಅದನ್ನು ಇಟ್ಕೊಂಡು ಈ ಕಾಡಿನ ಒಳಗಡೆ ಬಂದ್ಬಿಡ್ತಾರೆ. ಎಷ್ಟು ಫಾಸ್ಟಾಗಿ ಓಡ್ತಾ ಇದ್ರು ಕೂಡ ಆ ರಾಜಭಟರು ಇವ್ರನ್ನ ಹಿಡಿಯೋಕ್ಕೆ ಅಂತ ಹಿಂದೆನೇ ಬರ್ತಾ ಇರ್ತಾರೆ. ಇನ್ನೇನು ಹತ್ರ ಆಗ್ಬಿಡ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ಅವ್ರಿಗೆ ಅಷ್ಟರಲ್ಲಿ ಇವರು ಋಷಿಗಳು ವಾಸವಾಗಿದ್ದ ಆ ಕುಟೀರ ಕಾಣಿಸುತ್ತೆ. ಕುಟೀರ ಅಂದರೆ ಆಶ್ರಮ ಅಂತ ಹೇಳ್ತೀವಿ. ಅವರು ಇರೋದಕ್ಕೆ ಅಂತ ಒಂದು ಮನೆ ಥರ ನಿರ್ಮಿಸ್ಕೊಂಡಿರ್ತಾರಲ್ಲ ಅದು. ಆ ಆಶ್ರಮದ ಹೊರಗಡೆ ಮುನಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅದನ್ನು ಕಳ್ಳರು ನೋಡ್ತಾರೆ. ಅವರು ಗೊತ್ತಾಗ್ದಂಗೆ ಆ ಆಶ್ರಮದ ಒಳಗೆ ಅವರು ಸೇರ್ಕೊಂಡ್ಬಿಡ್ತಾರೆ. ಸ್ವಲ್ಪ ಹೊತ್ತಿಗೆ ಆ ಕಳ್ಳರನ್ನು ಅಟ್ಟಿಸ್ಕೊಂಡು ಬಂದಿದ್ದ ಆ ರಾಜಭಟರು ಅಲ್ಲಿಗೆ ಬರ್ತಾರೆ. ರಾಜಭಟರು ಬಂದು ನೋಡಿದಾಗ ಅಲ್ಲಿ ಯಾರೂ ಕಾಣಿಸಲ್ಲ, ಮುನಿಗಳು ಮಾತ್ರ ಕಾಣಿಸ್ತಾರೆ. ಆ ಋಷಿನ ಅವರು ನಮಸ್ಕಾರ ಮಾಡಿಕೊಂಡು, ಇಲ್ಲಿ ನಮ್ಮ ರಾಜ್ಯದಲ್ಲಿ ದರೋಡೆ ಮಾಡಿದ ಕಳ್ಳರ ಗುಂಪು ಒಂದು ಈ ಕಡೆ ಬಂತು, ನೀವೇನಾದರೂ ನೋಡಿದ್ರಾ, ಈ ಕಡೆ ಯಾವ ಕಡೆ ಹೋಯ್ತು ಅಂತ ಗೊತ್ತಾ ಅಂತ ಕೇಳ್ತಾರೆ. ಆದರೆ ಈ ಮುನಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವರು ಮೌನವ್ರತದಲ್ಲೂ ಇರ್ತಾರೆ. ಅಂದರೆ ಅವರು ಮೌನವ್ರತ ಪಾಲನೆ ಮಾಡಿಕೊಂಡು ಒಂದೇ ಇದರಲ್ಲಿ ನಿಂತಿರ್ತಾರೆ. ಹಾಗಾಗಿ ಅವರು ರಾಜಭಟರು ಏನು ಕೇಳ್ತಾರೋ ಆ ಕ್ವಶನ್ಗೆ ಆನ್ಸರನ್ನು ಮಾಡಲ್ಲ. ಅವರು ಕೇಳಿದ್ರು ಇವ್ರು ಏನೂ ಉತ್ತರನೇ ಕೊಡ್ತಾ ಇಲ್ವಲ್ಲ ಅಂತ ಸ್ವಲ್ಪ ಹೊತ್ತು ಕಾಯ್ತಾರೆ. ಸ್ವಲ್ಪ ಹೊತ್ತು ಕಾದರೂ ಕೂಡ ಅವ್ರು ಏನೂ ಉತ್ತರ ಕೊಡಲ್ಲ. ಅವರು ಉತ್ತರ ಕೊಡದೇ ಇರೋ ಕಾರಣಕ್ಕೆ ಅವರು ಆಶ್ರಮವನ್ನು ಪ್ರವೇಶಿಸ್ತಾರೆ. ಆಶ್ರಮವನ್ನು ಪ್ರವೇಶಿಸಿ ಅಲ್ಲಿ ಎಲ್ಲ ಶೋಧಿಸಿದಾಗ ಅಲ್ಲಿ ಕಳ್ಳರು ಕಾಣಿಸ್ತಾರೆ. ಕಳ್ಳರು ಕಾಣಿಸಿದ ಜೊತೆಗೆ ಕಳ್ಳರು ಗಂಟೆ ಇಟ್ಕೊಂಡಿದ್ರು, ಅದು ಕೂಡ ಸಿಗುತ್ತೆ. ಆವಾಗ ರಾಜಭಟ್ರು ಏನು ಅನ್ಕೋತಾರೆ, ಇವನು ಯಾರೋ ಕಳ್ಳ ಋಷಿ, ಇವನು ಸುಮ್ಮನೆ ತಪಸ್ಸು ಮಾಡ್ತಾರೋ ಒಂಥರ ನಾಟಕ ಆಡ್ತಾ ಇದ್ದಾನೆ, ಇವನೇ ಕಳ್ಳರನ್ನ ಇಟ್ಕೊಂಬಂದು, ಅಂದರೆ ಕಳ್ಳರನ್ನ ಈ ಕಡೆ ಕಳಿಸಿ ಕದ್ದ ಸಾಮಾನುಗಳನ್ನ ಇವನು ಇಟ್ಕೋತಾ ಇದ್ದಾನೆ, ಇವನು ಆಶ್ರಯ ಕೊಟ್ಟಿದ್ದಾನೆ ಅಂದರೆ ಇವನೇ ಅವರ ಒಡೆಯ ಅಂತ ಅಂದ್ಕೊಂಡು ಅವ್ರೇನು ಮಾಡ್ತಾರೆ, ಆ ಋಷಿನೂ ಕೂಡ ಅಂದರೆ ಮಾಂಡವ್ಯ ಮುನಿನೂ ಕೂಡ ಕರ್ಕೊಂಡು ಹೋಗ್ತಾರೆ. ಆವಾಗ ಹೇಳ್ತಾರೆ ರಾಜಭಟ್ರು ರಾಜಂಗೆ ಹೇಳ್ತಾರೆ, ನಾವು ಇವರು ಕಳ್ಳರು ರಾಜ್ಯದಲ್ಲಿ ದರೋಡೆ ಮಾಡ್ಕೊಂಡು ಓಡೋಗ್ತಿದ್ರು, ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದಾಗ ಅವರು ಆಶ್ರಮದಲ್ಲಿ ಸಿಕ್ಕಿದ್ರು. ಈ ಆಶ್ರಮ ಇವ್ರಿಗೆ ಸೇರಿದ್ದು, ಕಳ್ಳರನ್ನು ಹಿಡಿದಿದ್ವಿ, ಇವರೇ ಆಶ್ರಯ ಕೊಟ್ಟಿದ್ದು, ಅದಕ್ಕೆ ಇವರು ಕಪಟ ಸನ್ಯಾಸಿ ಇರಬೇಕು, ಇವರು ನಿಜವಾದ ಸನ್ಯಾಸಿ ಅಲ್ಲ, ಹಾಗಾಗಿ ಇವ್ರಿಗೆ ಶಿಕ್ಷೆ ವಿಧಿಸಿ ಅಂತ ಎಲ್ಲ ಕೇಳ್ತಾರೆ. ಆಗ ಆ ರಾಜನಿಗೂ ಏನು ಹೊಳಿದೇನೆ, ಅವನು ಯೋಚನೆ ಮಾಡಿರಲ್ಲ ಇವನು ಯಾರು ಅಂತ, ಅವನು ಯೋಚಿಸ್ತೇನೆ ಶೂಲಕ್ಕೇರಿಸಿ ಅಂತ ಹೇಳ್ಬಿಡ್ತಾನೆ, ಅಂದರೆ ಮರಣದಂಡನೆಯನ್ನು ನೀಡ್ಬಿಡ್ತಾನೆ. ಕಳ್ಳರು ಜೊತೆ ಈ ಮುನಿ ಕೂಡ ಶೂಲಕ್ಕೇರಬೇಕು, ಅಂದರೆ ಇವ್ರಿಗೂ ಮರಣದಂಡನೆ ವಿಧಿಸಲಾಗುತ್ತೆ. ಆದರೆ ಕಳ್ಳರು ಪ್ರಾಣನ ತ್ಯಜಿಸ್ತಾರೆ. ಮುನಿಗಳ ಆತ್ಮ ದೇಹದಿಂದ ಹೊರಗಡೆ ಹೋಗಲ್ಲ, ಅವರು ಜೀವಸಹಿತವಾಗಿ ಉಳಿತಾರೆ. ಎಷ್ಟೋ ದಿನ ಹಾಗೇ ಇರ್ತಾರೆ.
ಆವಾಗ ಮುನಿಗಳ ತಪಸ್ಸು ಅಲ್ಲಿಯೂ ಕೂಡ ಅವರು ತಪಸ್ಸನ್ನು ಮುಂದುವರಿಸ್ತಾನೆ ಇರ್ತಾರೆ. ಅನ್ನ ಆಗಲಿ, ಆಹಾರ ಆಗಲಿ, ಕುಡಿಯೋಕೆ ನೀರಾಗಲಿ ಏನನ್ನೂ ತಗೊಂಡಿರಲ್ಲ. ಅವರು ತುಂಬ ಕಷ್ಟದಲ್ಲಿದ್ದರೂ ಕೂಡ ಅವರು ಏನನ್ನೂ ಸ್ವೀಕರಿಸಿರಲಿಲ್ಲ. ಅಲ್ಲೂ ಕೂಡ ತಪಸ್ಸನ್ನು ಮುಂದುವರಿಸ್ತಾನೆ ಇರ್ತಾರೆ. ಅವರು ಅಲ್ಲಿ ಮರಣದಂಡೆ ವಿಧಿಸ್ತಿರ್ತಾರಲ್ಲ, ಅವಾಗ ಅಲ್ಲೂ ಕೂಡ ಯೋಗ ಶಕ್ತಿಯಿಂದ ಅವರು ನೋವನ್ನು ತಡೆದುಕೊಂಡು ಪ್ರಾಣ ತ್ಯಜಿಸ್ತೇನೆ ಅವರು ಅಲ್ಲೂ ಕೂಡ ತಪಸ್ಸನ್ನು ಮುಂದುವರಿಸ್ತಾನೆ ಇರ್ತಾರೆ. ಇದನ್ನು ನೋಡದ ರಾಜಭಟರು ಏನು ಮಾಡ್ತಾರೆ, ರಾಜನಿಗೆ ಈ ರೀತಿ ಆಗಿದೆ ಅಂತ ವಿಚಾರನ ತಿಳಿಸ್ತಾರೆ. ಆವಾಗ ರಾಜನಿಗೆ ಆಶ್ಚರ್ಯ ಆಗುತ್ತೆ. ಹಾಗಾದರೆ ಇವನು ಕಳ್ಳ ತಪಸ್ವಿ ಅಲ್ಲ, ಇವ್ರು ಯಾರೋ ನಿಜವಾದ ಮುನಿನೇ ಇರಬೇಕು ಅಂತ ಅಂದ್ಕೊಂಡು ಬಂದು ನಾನು ಮಾಡಿದ್ದು ತಪ್ಪಾಯಿತು, ನೀವು ಒಬ್ಬ ಮಹಾ ತಪಸ್ವಿ, ಆದರೆ ನಾನು ಗೊತ್ತಿಲ್ಲದೇನೆ ಅವರು ನಿಮ್ಮ ಆಶ್ರಮದಲ್ಲಿ ನುಗ್ಗಿದ್ದು ಅಂತ ಹೇಳಿದ ತಕ್ಷಣ ವಿಚಾರ ಮಾಡದೇನೆ ನೀವು ಕಳ್ಳ ತಪಸ್ವಿ ಅಂತ ಅಂದ್ಕೊಂಡು ನಾನು ನಿಮಗೆ ಶಿಕ್ಷೆಯನ್ನು ವಿಧಿಸ್ತೆ, ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಎರಡೂ ಕೈ ಜೋಡಿಸಿ ಅವ್ರ ಮುನಿಗಳನ್ನ ಬೇಡ್ಕೋತಾರೆ. ಆನಂತರ ಅವರು ಕೂಡಲೇ ಶೂಲದಿಂದ ಇಳಿಸಿ ಅಂತ ಹೇಳ್ತಾರೆ. ಶೂಲದಿಂದ ದೇಹವನ್ನು ಇಳಿಸಿ ಹೊರಗೆಳೆಯಕ್ಕೆ ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಅದು ಬರೋದಿಲ್ಲ. ಆವಾಗ ಬೇರೆ ದಾರಿ ಕಾಣ್ದೇನೆ ಅವ್ರು ಏನು ಮಾಡ್ತಾರೆ, ಶೂಲದ ಬುಡವನ್ನು ತುಂಡರಿಸ್ತಾರೆ. ಆದರೆ ಶೂಲದ ತುದಿ ಮಾತ್ರ ಅವ್ರ ಮುನಿಗಳ ದೇಹದೊಳಗನೆ ಉಳಿಯುತ್ತೆ. ಅದನ್ನು ಏನು ಮಾಡಿದ್ರೂ ಕೂಡ ಈಚೆಗೆ ತೆಗಿಯೋಕ್ಕಾಗಲ್ಲ. ಆ ಶೂಲದ ತುದಿ ಉಳಿದಿದ್ರಿಂದ ಅವರು ಮಾಂಡವ್ಯ ಮುನಿಗಳಾಗಿದ್ದರು. ಆ ಶೂಲದ ತುದಿ ಉಳಿದಿದ್ರಿಂದ ಅವ್ರನ್ನ ಅಣಿ ಮಾಂಡವ್ಯ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಇಷ್ಟೆಲ್ಲ ಆದರೂ ಕೂಡ ಅವರು ತಪಸ್ಸನ್ನು ನಿಲ್ಲಿಸಲಿಲ್ಲ. ಅದು ಘೋರವಾದ ತಪಸ್ಸನ್ನು ಮಾಡ್ತಾನೇ ಇದ್ದರು, ಪುಣ್ಯನ ಸಂಪಾದನೆ ಮಾಡ್ತಾಯಿದ್ರು. ಅವ್ರಿಗೆ ಒಂದ್ಸರಿ ಇಷ್ಟೆಲ್ಲ ತಪಸ್ಸು ಮಾಡಿ ಪುಣ್ಯ ಸಂಪಾದಿಸಿದ್ರು ಕೂಡ ಈ ನೋವು ಕಾಡ್ತಾನೆ ಇದೆಯಲ್ಲ, ಇದು ಏನು ತಪ್ಪಿಗೆ ಅಂತ ಯೋಚಿಸ್ತಾ ಕೂತ್ಕೊಂಡು ಅದಕ್ಕೆ ಇದಕ್ಕೆ ಉತ್ತರ ದೊರೆಯೋದು ಒಬ್ಬರಲ್ಲಿ ಮಾತ್ರ ಅಂತ ಅಂದ್ಕೊಂಡು ನೇರವಾಗಿ ಅವರು ಯಮನಲ್ಲಿ ಹೋಗ್ತಾರೆ. ಯಾಕಂದರೆ ಅವನು ಸತ್ಯ, ಧರ್ಮ, ನ್ಯಾಯನ ಪಾಲನೆ ಮಾಡೋನು. ಹಾಗಾಗಿ ಅವನಲ್ಲಿ ಕೇಳಿದ್ರೆ ನಮಗೆ ಇದಕ್ಕೆ ಒಂದು ಪರಿಹಾರನ ಸಿಗ್ಬೋದು ಅಂತ ಅಂದ್ಕೊಂಡು ಹೋಗ್ತಾರೆ. ಆವಾಗ ಯಮನ ಹತ್ರ ಹೋಗ್ಬಿಟ್ಟು, ಪಾಪ ಪುಣ್ಯಗಳ ನಿಯಾಮಕ ನೀನೆ, ನಾನು ಮಾಡಿದೆ ಯಾವ ತಪ್ಪಿಗೆ ಈ ಶಿಕ್ಷೆ ಅಂತ ಕೇಳ್ತಾರೆ. ಆವಾಗ ಯಮ ಹೇಳ್ತಾನೆ, ಬಾಲ್ಯದಲ್ಲಿ ಅಂದರೆ ನೀನು ಚಿಕ್ಕವನಾಗಿರ್ಬೇಕಾದ್ರೆ ಆಟ ಆಡ್ತಾ ಇರ್ಬೇಕಾದ್ರೆ ಚಿಟ್ಟೆಗಳಿಗೆ ನೀನು ಹುಲ್ಲುಕಟ್ಟಿಯಿಂದ ಚುಚ್ಚುತ್ತಿದ್ದೆ, ಅದಕ್ಕೋಸ್ಕರ ನಿನಗೆ ಈ ನೋವು ಅಂತ ಹೇಳ್ತಾರೆ. ಈ ನೋವನ್ನು ನೀವು ಅನುಭವಿಸ್ಲೇಬೇಕು ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಕೋಪ ಬರುತ್ತೆ. ಬಾಲ್ಯದಲ್ಲಿ ಅಂದರೆ ಚಿಕ್ಕವರಾದಿದ್ದಾಗ ನಾವು ತುಂಟಾಟ ಆಡ್ತಿರ್ತೀವಿ, ಚಿಕ್ಕ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ, ಅವಾಗ ಮಾಡಿದ ತುಂಟಾಟಕ್ಕೆ ಇಷ್ಟು ದೊಡ್ಡ ಶಿಕ್ಷೆನಾ? ಅವಾಗ ಮಾಡಿದ ಯಾವುದೇ ತಪ್ಪುಗಳು ಕೂಡ ಪಾಪ ಕರ್ಮ ಅಲ್ಲ ಅಂತ ನಿನಗೆ ತಿಳಿಯಲ್ವಾ? ವಿವೇಚನೆ ಮರೆತು ನೀನು ಈ ಚಿಕ್ಕ ವಯಸ್ಸಲ್ಲಿ ಮಾಡಿದ ಕರ್ಮಕ್ಕೆ ನೀನು ಶಿಕ್ಷೆ ವಿಧಿಸಿದ್ದು, ನೀನು ಸತ್ಯ, ಧರ್ಮ, ನ್ಯಾಯವನ್ನು ಪರಿಪಾಲಿಸುವ ಮನುಷ್ಯನಾಗಿ ಜನಿಸು ಅಂತ ಹೇಳ್ತಾರೆ. ಆ ರೀತಿ ಹೇಳ್ಬಿಟ್ಟು ಅವನಿಗೂ ಶಾಪನ ಕೊಡ್ತಾರೆ. ಯಾಕಂದರೆ ನಾನು ಚಿಕ್ಕವನಾಗಿದ್ದಾಗ ಏನು ತಪ್ಪು ಮಾಡಿದೆ ಅಂತ ಹೇಳಿದೆಯೋ ಅದನ್ನು ನೀನು ಅನುಭವಿಸು, ನೀನು ತಪ್ಪು ಮಾಡಿ ನೀನು ಅದರ ಶಿಕ್ಷೆಗೆ ಗುರಿಯಾಗು ಅಂತ ಶಾಪವನ್ನು ಕೊಡ್ತಾರೆ. ಹಾಗಾಗಿ ಅವನು ಮುಂದೆ ಶಂತನು ಮತ್ತು ಸತ್ಯವತಿಯರ ಪುತ್ರನಾದ ಚಿತ್ರಾಂಗದ ವಿಚಿತ್ರವೀರ್ಯನ ಅಕಾಲ ಮೃತ್ಯುವಿಗೆ ಈಡಾದ ವಿಚಿತ್ರವೀರ್ಯನ ಪತ್ನಿಯರಾದ ಅಂದರೆ ವಿಚಿತ್ರ ಅಂತ ಶಂತನು ಸತ್ಯವತಿ ಇರ್ತಾರೆ. ಸತ್ಯವತಿ ಮಕ್ಕಳು ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಅವ್ರಿಗೆ ಮದುವೆ ಮಾಡ್ತಾರೆ ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ತಂದು. ಆದರೆ ಅವರು ಅಕಾಲ ಮೃತ್ಯುವಿಗೆ ಈಡಾಗ್ತಾರೆ. ಅಂದರೆ ಅವರು ಕೆಟ್ಟ ಚಟಗಳನ್ನ ಕಲಿತು ಬೇಗನೆ ಸಾವನ್ನಪ್ತಾರೆ. ಆದರೆ ಅವರಿಬ್ರಿಗೂ ಮಕ್ಕಳಾಗಿರಲ್ಲ. ಆವಾಗ ಏನು ಮಾಡ್ತಾರಪ್ಪ ಅಂದರೆ ಅವರ ದಾಸಿಯರ ಅವರಿಬ್ರಿಗೂ ಕೂಡ ವೇದವ್ಯಾಸರ ಇನ್ನೊಬ್ಬ ಮಗ ವೇದವ್ಯಾಸ ಆಗಿರ್ತಾರೆ. ಅವರು ಮುನಿಗಳಾಗಿ ಹೊರಟೋಗ್ಬಿಟ್ಟಿರ್ತಾರೆ. ನಿಮಗೆ ಬೇಕಾದಾಗ ಕಷ್ಟದ ಪರಿಸ್ಥಿತಿಯಲ್ಲೇ ಕರೀರಿ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ಆದರೆ ಅಂಬಿಕೆ ಅಂಬಾಲಿಕೆಗೆ ಮಕ್ಕಳಾಗಿರಲ್ಲ. ಆವಾಗ ವೇದವ್ಯಾಸರನ್ನ ಕರೆಸ್ತಾರೆ. ವೇದವ್ಯಾಸರಿಂದ ಮಕ್ಕಳನ್ನ ಪಡಿಬೇಕು ಅಂತ ಬಯಸ್ತಾಳೆ ಸತ್ಯವತಿ. ಅಂಬಿಕೆ ಅಂಬಾಲಿಕೆಗೆ ಮಕ್ಕಳುಗಳು ಆದ್ರೂ ಅವರು ಸರಿ ಹೋಗಿರಲ್ಲ. ಅಂದರೆ ಪಾಂಡು ಮತ್ತು ಧೃತರಾಷ್ಟ್ರ ಆಗಿರ್ತಾರೆ. ಇವನು ವೇದವ್ಯಾಸರ ಮಗ ಆಗಿ ವಿದುರ ಜನಿಸ್ತಾನೆ. ಅಂದರೆ ಅಂಬಿಕೆ ಅಂಬಾಲಿಕೆಗೆ ಒಬ್ಬರು ದಾಸಿ ಇರ್ತಾರೆ. ಆ ದಾಸಿಗೂ ಕೂಡ ಒಂದು ಪುತ್ರವನ್ನು ಕೊಡು ಅಂತ ಹೇಳ್ತಾರೆ ಅವರಿಬ್ಬರ ಜೊತೆಗೆ. ಆವಾಗ ಅವರು ವಿದುರ ದಾಸಿಗೂ ಒಂದು ಮಗುನ ಕೊಟ್ಟಾಗ ಅವನು ಜನಿಸಿದ ಮಗುನಿಗೆ ವಿದುರ ಅಂತ ಹೇಳ್ತಾರೆ. ಅವನೇ ಈ
ವಿಧರನಾಗಿ ಜನಿಸಿ ಅವನ ಶಾಪವನ್ನು ಮುಕ್ತಿಯನ್ನು ಪಡಿತಾನೆ. ಈ ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.